ಭಾರತದ ಪ್ರತಿಷ್ಠಿತ ಟೂರ್ನಿ ಆಗಿರುವಂತಹ ರಣಜಿಯಲ್ಲಿ ಕರ್ನಾಟಕ ತಂಡ ಇತಿಹಾಸವನ್ನೇ ಸೃಷ್ಟಿಸಿದೆ. ಉತ್ತರಾಖಂಡ ವಿರುದ್ಧದ ಸೆಮೀಸ್ನಲ್ಲಿ ರನ್ ಮಳೆ ಸುರಿಸಿ ಫೈನಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಬರೋಬ್ಬರಿ 11 ವರ್ಷಗಳ ಬಳಿಕ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ದೇವದತ್ ಪಡಿಕ್ಕಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಹಾಗೆ KL ರಾಹುಲ್ ಅವರ ಗೈಡೆನ್ಸ್ನಲ್ಲಿ ಕರ್ನಾಟಕ ತಂಡ ಈ ಸಲ ಕಪ್ ಗೆಲ್ಲುವಂತ ಫೇವರೆಟ್ ಟೀಮ್ ಆಗಿದೆ. ಕನ್ನಡಿಗರಿಗೆ ಡಬಲ್ ಧಮಾಕ ಅಂದ್ರೆ ಫೈನಲ್ ಪಂದ್ಯ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. ಮೊದಲನೇ ಟೈಮ್ ಫೈನಲ್ಗೆ ಬಂದಿರುವಂತ ಜಮ್ಮು ಕಾಶ್ಮೀರ ಹಾಗೆ ಕರ್ನಾಟಕ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದ್ದು ಈ ಬಗೆಗಿನ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕರ್ನಾಟಕ ಮತ್ತು ಉತ್ತರಾಖಂಡ್ ನಡುವೆ ಫೆಬ್ರವರಿ 15ರಿಂದ ಸ್ಟಾರ್ಟ್ ಆಗಿದ್ದಂತ ರಣಜಿಯ ಸೆಮಿಫೈನಲ್ ಪಂದ್ಯ ಅಂದುಕೊಂಡಂತೆ ಡ್ರಾನಲ್ಲಿ ಕೊನೆಗೊಳ್ತು. ಆದರೆ ರನ್ಗಳ ರಾಶಿಯನ್ನೇ ಗುಡ್ಡೆ ಹಾಕಿದ್ದಂತ ಕರ್ನಾಟಕ ಇನ್ನಿಂಗ್ಸ್ನ ಲೀಡ್ನೊಂದಿಗೆ ಫೈನಲ್ಗೆ ಲಗ್ಗೇಟಿದೆ. 66 ವರ್ಷಗಳ ರಣಜಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಕರ್ನಾಟಕ ಪರ ಸೆಮಿಫೈನಲ್ನಲ್ಲಿ ಶತಕಗಳ ಸುರಿಮಳೆ. ಇನ್ನು ಈ ಪಂದ್ಯಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದಂತ ಕರ್ನಾಟಕ ಪರ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ KL ರಾಹುಲ್ ಶತಕ ಬಾರಿಸಿದ್ರೆ ದೇವದತ್ ಪಡಿಕ್ಕಲ್ ಡಬಲ್ ಸೆಂಚುರಿ ಸಿಡಿಸಿದ್ರು. ಹಾಗೆ ಸ್ಮರಣ್ ರವಿಚಂದ್ರನ್ ಕೂಡ ಶತಕ ಬಾರಿಸಿದ್ರು. ಇನ್ನು ಕರುಣ್ ನಾಯರ್, ಕೃತಿಕ್ ಕೃಷ್ಣ ಹಾಗೆ ವಿದ್ಯಾಧರ್ ಪಾಟೀಲ್ ಅರ್ಧ ಶತಕಗಳನ್ನ ಬಾರಿಸಿದ್ರು. ಈ ಮೂಲಕ ಮೊದಲ ಇನ್ನಿಂಗ್ಸ್ ನಲ್ಲಿ ಕರ್ನಾಟಕ ತಂಡ 736 ರನ್ಗಳನ್ನ ಕಲೆ ಹಾಕಿತ್ತು. ರನ್ ಶಿಖರ ನೋಡಿಯೇ ಕಂಗೆಟ್ಟಿದಂತ ಉತ್ತರಾಖಂಡ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ 233 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಹೀಗಾಗಿ ಕರ್ನಾಟಕ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 503 ರನ್ಗಳ ಮುನ್ನಡೆಯನ್ನ ಪಡ್ಕೊಂಡಿತ್ತು. ಹೀಗಿದ್ರೂ ಫಾಲೋ ಆನ್ ಅನ್ನ ಹೇರಲಿಲ್ಲ. ಕರ್ನಾಟಕ ತಂಡವೇ ಎರಡನೇ ಇನ್ನಿಂಗ್ಸ್ ನಲ್ಲೂ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿತು. ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕರ್ನಾಟಕ ಪರ ಕೃತಿಕ್ ಕೃಷ್ಣ 52, ಸ್ಮರಣ್ ರವಿಚಂದ್ರನ್ 127 ಹಾಗೆ KL ರಾಹುಲ್ 86 ರನ್ಗಳನ್ನ ಬಾರಿಸಿದ್ರು. ಈ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 323 ರನ್ಗಳನ್ನ ಗಳಿಸಿ ಆಲ್ಔಟ್ ಆದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿನ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 827 ರನ್ಗಳ ಗುರಿ ಪಡೆದ ಉತ್ತರಾಖಂಡ್ ತಂಡ 5ನೇ ದಿನದಾಟದ ಅಂತ್ಯಕ್ಕೆ ಕಲೆ ಹಾಕಿದ್ದು 260 ರನ್ಗಳನ್ನ ಮಾತ್ರ. ಹೀಗಾಗಿ ಪಂದ್ಯ ಡ್ರಾನಲ್ಲಿ ಕೊನೆಯಾಯಿತು. ಆದರೆ ಮೊದಲ ಇನ್ನಿಂಗ್ಸ್ ನಲ್ಲಿನ ಮುನ್ನಡೆ ಆಧಾರದ ಮೇಲೆ ಕರ್ನಾಟಕ ತಂಡ ಫೈನಲ್ಗೆ ಅರ್ಹತೆ ಪಡೆದಿದೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ರಣಜಿ ಫೈನಲ್. ಕನ್ನಡಿಗರಿಗೆ ಈ ಸಲ ಡಬಲ್ ಧಮಾಕ ಅಂದ್ರೆ ಇದೇ ನೋಡಿ. ಫೆಬ್ರವರಿ 24ರಿಂದ ಆರಂಭವಾಗಲಿರುವಂತ ರಣಜಿಯ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಹಾಗೆ ಜಮ್ಮು ಕಾಶ್ಮೀರ ತಂಡಗಳು ಮುಖಾಮುಖಿ ಆಗ್ತವೆ. ಜಮ್ಮು ಕಾಶ್ಮೀರ ರಣಜಿಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಫೈನಲ್ಗೆ ಬಂದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕರ್ನಾಟಕ ಹಾಗೆ ಜಮ್ಮು ಕಾಶ್ಮೀರ ನಡುವಿನ 5 ದಿನಗಳ ಹೈ ವೋಲ್ಟೇಜ್ ರಣಜಿ ಟ್ರೋಫಿ ಫೈನಲ್ ಪಂದ್ಯ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಡೆಯಲಿದೆ. ಫೆಬ್ರವರಿ 24ರಿಂದ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಆಯೋಜನೆ ಆಗ್ತಾ ಇದೆ. ತವರಿನಲ್ಲಿ ಕರ್ನಾಟಕ ತಂಡವನ್ನ ಬೆಂಬಲಿಸೋಕೆ ಅಭಿಮಾನಿಗಳ ದಂಡೆ ಸೇರುವಂತ ನಿರೀಕ್ಷೆ ಕೂಡ ಇದೆ. ಇನ್ನು ಈ ಬಾರಿಯ ಟೂರ್ನಿಯಲ್ಲಿ ಕರ್ನಾಟಕ ತಂಡ ಬಲಿಷ್ಠವಾಗಿದೆ. ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಜೊತೆಗೆ ಸ್ಟಾರ್ ಆಟಗಾರರ ದಂಡೆ ಇದೆ. ಮಯಾಂಕ್ ಅಗರ್ವಾಲ್, KL ರಾಹುಲ್, ದೇವದತ್ ಪಡಿಕ್ಕಲ್, ಕರುಣ್ ನಾಯರ್, ಸ್ಮರಣ್ ರವಿಚಂದ್ರನ್, ಕೃತಿಕ್ ಕೃಷ್ಣ ಕರ್ನಾಟಕದ ಬ್ಯಾಟಿಂಗ್ ಬಲವಾಗಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಶ್ರೇಯಸ್ ಗೋಪಾಲ್, ವಿದ್ಯಾಧರ್ ಪಾಟೀಲ್, ವಿಜಯ್ ಕುಮಾರ್ ವೈಶಾಖ್ ಹಾಗೆ ಶಿಖರ್ ಶೆಟ್ಟಿ ಸೇರಿದಂತೆ ಪ್ರಸಿದ್ಧ ಕೃಷ್ಣ ಕೂಡ ಇದ್ದಾರೆ. ಕರ್ನಾಟಕ ಈಗ 9ನೇ ಬಾರಿಗೆ ರಣಜಿ ಟ್ರೋಫಿಯನ್ನ ಎತ್ತಿ ಹಿಡಿಯೋಕೆ ಸಜ್ಜಾಗ್ತಾ ಇದೆ. ಈ ಸಲ ಟ್ರೋಫಿ ಕರ್ನಾಟಕ ಪಾಲಾಗಲಿ ಅಂತ ನೀವು ಕೂಡ ವಿಶ್ ಮಾಡಿ. ನಮಸ್ಕಾರ.